ಮಕ್ಕಳಲ್ಲಿ ಇರುವ ವಿವಿಧ ಬಗೆಯ ಪ್ರತಿಭಾ ಸಾಮರ್ಥ್ಯವನ್ನ ಹೊರತರುವ ಪ್ರಯತ್ನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ವೇದಿಕೆಯಾಗಿದೆ ಎಂದು ಶ್ರೀ ದೇನಾ ಭಗವಾನ್ ಸೇವಾ ಟ್ರಸ್ಟ್ ಹಾಗೂ ಶ್ರೀ ರಾಜಯೋಗ ಆಶ್ರಮದ ದೇನಾ ಭಗವಾನ್ ಸ್ವಾಮೀಜಿ ಹೇಳಿದ್ದಾರೆ. ಹೇಗೆ ನಾವು ಜಾತ್ರೆಯನ್ನ ಮಾಡಿ ಆ ಜಾತ್ರೆಯಲ್ಲಿ ತಮ್ಮನ್ನ ತಾವು ಅಡವಳಿಸಿಕೊಂಡು ಸಂಭ್ರಮದಿಂದ ಆಚರಿಸಿ ಮಾಡುವಂತ ತಮ್ಮಲ್ಲಿಂದ ಪ್ರತಿಭೆಯನ್ನ ಆಚೆ ಹಾಕುವಂತಹ ವ್ಯಕ್ತಪಡಿಸುವಂತಹ ಸಂದರ್ಭ. ಈ ಸಮಯದಲ್ಲಿ ಬೇರೆಯವರು ಮಾತಾಡದೆ ಹೆಚ್ಚು ಮಾತಾಡೋದು ತಪ್ಪಾಗುತ್ತೆ. ಬಟ್ ನೀವು ನನ್ನನ್ನು ಇಷ್ಟೊತ್ತೆಲ್ಲ ಹೇಳಿದ್ರಿ, ನಾನು ಅದರ ಬಗ್ಗೆವಾಗಿ ನಾನು ತುಂಬಾ ಸ್ವಾರ್ಥಿ ಆಗ್ತೀನಿ ಈ ಕ್ಷಣದಲ್ಲಿ. ಬೇರೆ ಎಲ್ಲ ಮಾತಾಡೋದಕ್ಕಿಂತ ಬೇರೆಯವರೆಲ್ಲ ಇದ್ದಾರೆ, ಬಟ್ ನನ್ನ ಉದ್ದೇಶ ಮಾತಾಡ್ಲಿಕ್ಕೆ ಇದೊಂದು ಸುವಕಾಶ. ಇವ್ರು ಕೂಡ ನಮ್ಮ ಹೆಡ್ ಮಾಸ್ಟರ್ ಕೂಡ ನಮಗೆ ಅದೇ ಉದ್ದೇಶಕ್ಕೆ ನಮ್ಮನ್ನೆಲ್ಲ ನೀವು ಬರಲೇಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ನಮ್ಮದು ಶ್ರೀ ದೇನಾ ಭಗವಾನ್ ಸೇವಾ ಟ್ರಸ್ಟ್ ಅಂತ ಹೇಳಿ ರಾಜಯೋಗ ವಿದ್ಯಾಶ್ರಮ. ನಮ್ಮ ರಾಜಯೋಗ ಶುಕ್ರವಾರ ನಾಯಕನಹಟ್ಟಿ ಹೋಬಳಿ ಮಲ್ಲೂರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೇಕಲಗೆರೆ ಲಂಬಾಣಿಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ 2023-24ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಅವರು ಮಾತನಾಡಿದರು. ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಮಾತನಾಡಿದರು. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನ ಅನಾವರಣಗೊಳಿಸಲು ಶಿಕ್ಷಕರ ಪಾತ್ರ ತುಂಬಾ ಮಹತ್ವವಾದದ್ದು. ವಿದ್ಯಾರ್ಥಿಗಳಿಗೆ ಉತ್ತಮ ತರಬೇತಿಯನ್ನ ನೀಡಿದರೆ ಮಾತ್ರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯ ಎಂದರು. ವೃಕ್ಷ ಅಭಿಯಾನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಮತ್ತು ಈ ಒಂದು ಕುಗ್ರಾಮವನ್ನು ನಮ್ಮ ಜಗತ್ತಿನ ಪ್ರಭಾವಿ ಸ್ಥಳದಲ್ಲಿ ಇದರ ಹೆಸರನ್ನು ನಮೂದಿಸುವಂತೆ ಅಲ್ಲಿ ದಾಖಲಾಗುವಂತೆ ಮಾಡಿರುವಂತಹ ಬಹಳ ಪರಿಸರ ಕಾಳಜಿಯನ್ನು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರುವಂತಹ ಶ್ರೀ ದೇನಾ ಭಗತ್ ಸ್ವಾಮೀಜಿಯವರೇ ಮತ್ತು ಈ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿ ಪ್ರತಿಭೆಗಳನ್ನ ನೋಡಲು ಅವರ ಪೋಷಕರು ಕಾರ್ಯಕ್ರಮಕ್ಕೆ ಬಂದಿದ್ರು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕನ್ನಡ, ಸಂಸ್ಕೃತ, ಉರ್ದು ಕಂಠಪಾಠ, ಲಘು ಸಂಗೀತ, ಛದ್ಮವೇಷ, ಕತೆ ಹೇಳುವುದು, ಚಿತ್ರಕಲೆ, ಅಭಿನಯ ಗೀತೆ, ದೇಶಭಕ್ತಿ ಗೀತೆ, ಆಶುಭಾಷಣ, ಕವನ ಪದ್ಯ ವಾಚನ, ಮಿಮಿಕ್ರಿ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಲ್ಲೂರಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ, ನಿವೃತ್ತ ಉಪನ್ಯಾಸಕ ತಿಪ್ಪೇಸ್ವಾಮಿ, ಇಸಿಒ ತಿಪ್ಪೇಸ್ವಾಮಿ, ಸಿಆರ್ಪಿ ಜಗದೀಶ್, ಸಿಆರ್ಪಿ ಈಶ್ವರಪ್ಪ, ಹನುಮಂತಪ್ಪ, ಲಿಂಗರಾಜ್, ಮಲ್ಲೂರಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಇದ್ದರು.